ನಿಲ್ದಾಣಗಳು ನಿರ್ಮಾಣ ಆಯ್ತವೆ. ಎಲ್ಲೆಲ್ಲಿ ಜನಸಂದಣಿ ಇದೆ ಅಲ್ಲೆಲ್ಲವೂ ಮಾಡ್ತೀವಿ. ಆಮೇಲೆ ಜನ ಹೊರಗಡೆ ಹೋಗ್ಬೇಕಾದ್ರೆ ಎಷ್ಟು ಒದ್ದಾಡ್ತಾವ್ರೆ ನಿಮ್ಗೆ ಗೊತ್ತಿದೆ. ಮೆಟ್ರೋ 7 ಲಕ್ಷ ಮೇಲೆ ಓಡಾಡೋಕ್ಕಾಗೋದಿಲ್ಲ. ಇನ್ನೊಂದು 5-10 ವರ್ಷ ಹೋದರೆ ಮೆಟ್ರೋಗೆ ಬೇಕಾಯ್ತದೆ. ಇನ್ನು ಇವಾಗ ಇರೋ ಮೆಟ್ರೋ ಅಷ್ಟು 2 ಮಾಡಿದ್ರು ಕೂಡ ನಾವೇನು ಮಾಡೋಕ್ಕಾಗೋದು, ಫುಲ್ಫಿಲ್ ಮಾಡೋಕ್ಕಾಗೋದಿಲ್ಲ. ಬೆಂಗಳೂರು ಪ್ಲಾಂಟ್ ಸಿಟಿಯಲ್ಲ ಆಗಿದ್ದರೆ ಅದರ ಅರ್ಥನೇ ಬೇರೆ ಇತ್ತು. ಪ್ಲಾಂಟ್ ಸಿಟಿ ಅಲ್ಲ ಆಗಿರೋದ್ರಿಂದ ನಿಮ್ಮ ಸರ್ಕ್ಯುಲರ್ ರೈಲ್ವೆ 50 ವರ್ಷದ ಏನೇನು ಆಗಬೇಕಾಗಿದೆಯೋ ಅದೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ನಾವು ಕೆಲಸವನ್ನು ಮಾಡ್ತೀವಿ. ನಾನು ನನ್ನ ಕಾಲದಲ್ಲೇ ಆಗಬೇಕು, ಪ್ರಧಾನಿಗಳನ್ನೇ ಕರ್ಕೊಂಡ್ಬರ್ಬೇಕು ಅಂತ ಆಸೆ ಇದೆ. ಹಾಗಾಗಿ ನಾನು ಒಂಥರ ಹುಚ್ಚ. ನನಗೆ ರಾಷ್ಟ್ರದಲ್ಲಿ ಹೆಂಗೆ ಅಭ್ಯುದಯ ಆಯ್ತಾ ಇದೆಯೋ ಪ್ರಧಾನಿಗಳಿಂದ, ಕರ್ನಾಟಕನೂ ಅದೇ ರೀತಿ ಆಗಬೇಕು ಅನ್ನೋ ಒಂದು ಆಸೆ. ನಮ್ಮ ಸರ್ಕಾರ ಹೆಂಗಿದೆ ಅಂತ ನಿಮಗೂ ಗೊತ್ತಿದೆ. ಅದನ್ನು ಬಿಡ್ತಾರೆ, ಬೇರೆದೆಲ್ಲ ಇಟ್ಕೋತಾರೆ. ಅದನ್ನು ಬಿಟ್ಟು ಇನ್ಮೇಲಾದರೂ ಇಂಥವೆಲ್ಲ ಯಾಕೆ ನಾನು ಬಂದು ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಇವ್ರು ಮಾಡ್ತಕ್ಕಂಥ ಕೆಲವು ತಪ್ಪುಗಳನ್ನ ಸರಿಪಡಿಸ್ಕೊಂಡು ಅಭಿವೃದ್ಧಿ ಹತ್ರ ಹೆಜ್ಜೆ ಹಾಕಲಿ ಅಂತ ನಾವು ವಿನಂತಿ ಮಾಡ್ತೀವಿ. ಹೌದು ನೋಡಿ, KRIDಗೆ ಒಬ್ಬ MD ಮಾಡಬೇಕಾಗಿತ್ತು. ಅವನು ಯಾರು ಇರಬೇಕು? ರೈಲ್ವೆನವರಾಗಿರ್ಬೇಕು, ಟೆಕ್ನಿಕಲಿ ಕ್ವಾಲಿಫೈಡ್ ಆಗಬೇಕಾಗಿತ್ತು. IAS ಆಫೀಸರ್ ನಿಂತಿದ್ದಾರೆ. ಎತ್ತೇರಿಗೆ ಕೋಣ ನೀರಿಗೆ, ಆ ಎತ್ತು ಇಲ್ಲ ಕೋಣನೂ ಇಲ್ಲ. ಅದಕ್ಕೋಸ್ಕರವಾಗಿ ಮೊನ್ನೆ ನೋಟಿಫಿಕೇಶನ್ ಮಾಡಿಸಿದ್ದೀವಿ. ನಾವು ಅಲ್ಲಿಂದ ತಾಂತ್ರಿಕವಾಗಿ ನಮ್ಮ ರೈಲ್ವೆ ಇಲಾಖೆಯಿಂದ ಒಬ್ಬ ಸೀನಿಯರ್ ಆಫೀಸರ್ನ ತುಂಬ ಒಳ್ಳೆ ಕೆಲಸ ಮಾಡೋರನ್ನ ಕರ್ಕೊಂಡು ಅದಕ್ಕೆ MD ಮಾಡ್ತೀವಿ. ಅದು 50-50 ಇರೋದ್ರಿಂದ ರಾಜ್ಯ ಸರ್ಕಾರದ ಸನ್ಮಾನ್ಯ ಇದು ಇಂಡಸ್ಟ್ರೀಸ್ ಮಿನಿಸ್ಟರ್ ಯಾರಿದ್ದಾರೆ MB ಪಾಟೀಲ್ರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕೋ ಏನೋ ಗೊತ್ತಿಲ್ಲ, KRIDನಲ್ಲಿ ಸ್ವಲ್ಪ ಕೆಲಸ ಅಂತ ನಾವು ನಿರೀಕ್ಷೆ ಮಾಡಿದಷ್ಟು ಆಗಿಲ್ಲ. ಅದು ಮಾಡೋದಕ್ಕೋಸ್ಕರ MD ಆಗ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಅದನ್ನು ಸನ್ಮಾನ್ಯ MB ಪಾಟೀಲ್ ಸಾಹೇಬರು ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ ಅದನ್ನು ಸಾಮಾನ್ಯ ಜನರಿಗೆ ಲೋಕಾರ್ಪಣೆ ಮಾಡೋದಕ್ಕೆ ಭಾರತ ಸರ್ಕಾರ ಅವ್ರ ಜೊತೆಲಿ ಕೈ ಜೋಡಿಸ್ತೀವಿ. ನೋಡಪ್ಪ, ಒಂದು ಅಭಿವೃದ್ಧಿ ಮಾಡುವಾಗ, ಸಾಮಾನ್ಯರಿಗೆ ಅನುಕೂಲ ಆಗುವಾಗ, ದೇಶ ಎಲ್ಲ ಬೆಳಿಬೇಕಾದಾಗ, ದೇಶದ ಜೊತೆ ನಾವು ಕೈ ಜೋಡಿಸ್ಬೇಕು ಅಂದಾಗ, ನಾವು ನೀರಾವರಿ ಜಾಸ್ತಿ ಇರ್ತಕ್ಕಂಥದಕ್ಕೆ ತೊಂದರೆ ಕೊಡಬೇಡಿ ಅಂದಿದ್ದೀವಿ. ಎಲ್ಲೆಲ್ಲಿ ಮನೆಗಳಿದೆಯೋ ಅದನ್ನು ಮುಟ್ಟಬೇಡಿ ಅಂದಿದ್ದೀವಿ. ಎಲ್ಲೆಲ್ಲಿ ಸರ್ಕಾರದ ಜಾಗ ಇದೆಯೋ ಅದನ್ನು ಉಪಯೋಗಿಸ್ಕೊಳ್ಳಿ ಅಂದಿದ್ದೀವಿ. ಮತ್ತು ಅನಾವಶ್ಯಕವಾಗಿರ್ತಕ್ಕಂಥ ಕೆಲವು ಜಾಗಗಳನ್ನ ಒಳ್ಳೆ ರೈಟ್ ಕೊಡ್ತೀವಿ ನಾವು. ಅದನ್ನು ಕೂಡ ರಾಜ್ಯ ಸರ್ಕಾರದಾಗೆ ನೋಟಿಫಿಕೇಶನ್ ಇಲ್ಲ, ನಮ್ಮದು ಸ್ಪಾಟ್ ಹೋಗ್ತೀವಿ, ಅಲ್ಲೇ ಅವ್ರಿಗೆ DD ಕೊಡ್ತೀವಿ, ಚೆಕ್ ಕೊಡ್ತೀವಿ, ಅವ್ರ ಅಕೌಂಟ್ ದುಡ್ಡು ಹಾಕ್ತೀವಿ. ಏನು ನಮ್ಮ ರೈಟ್ ಇದೆ ಅದರ ಎಷ್ಟು ಮಟ್ಟಿಗೆ ಜಾಸ್ತಿ ಮಾಡಬೇಕು ಅದೆಲ್ಲ ಒಂದು ಫಾರ್ಮಾಲಿಟೀಸ್ ಇದೆ. ಇವೆಲ್ಲವೂ ಕೂಡ ಮಾಡೋದು ಮುಂದಿನ 50 ವರ್ಷದ ಬೆಂಗಳೂರಿನ ಬೆಳವಣಿಗೆಗೋಸ್ಕರ. ಇದರಲ್ಲಿ ನಂದು ಏನು ವೈಯಕ್ತಿಕ ಇದೆ, ನನಗೆ 74, ನಿನಗೆ ಎಷ್ಟೋ ಗೊತ್ತಿಲ್ಲ. ಅಪ್ಪ ಒಂದು ನಿಮಿಷ ತಾಳು, ನಾವು ನಮ್ಗೆ ಆ ಥರದ್ದು ಬೇಕಿಲ್ಲ. ನನಗೆ ಇಷ್ಟೆಲ್ಲ ಮಾಡೋದಕ್ಕೆ ಬೇಕಾಗಿರೋದು 2,500 ಎಕರೆ. ಎಷ್ಟು ಕಿಲೋಮೀಟ್ರು? 270 ಅಂತೀವಿ, 285, 290 ಕಿಲೋ, 300 ಕಿಲೋಮೀಟ್ರು. 300 ಕಿಲೋಮೀಟ್ರಿಗೆ 2,500 ಎಕರೆ ದೊಡ್ಡದೇನಪ್ಪ. ಆ KIDB ನಾವೇನು ಮಾಡ್ತಾ ಇದ್ದೀವಿ, ಎಲ್ಲೆಲ್ಲಿ KIDB ಇದೆ ಅದು ಕಿತ್ಕೋತೀವಿ. ಎಲ್ಲೆಲ್ಲಿ ಕಾರ್ಖಾನೆಗಳಿಗೆ, ಯಾಕೆ ಕಾರ್ಖಾನೆ ಮಧ್ಯದಲ್ಲಿ ಹೋಗ್ತೀವಿ ಅಂದರೆ ಅವ್ರು ಟ್ರಾನ್ಸ್ಪೋರ್ಟೇಷನ್ಗೆ ಅನುಕೂಲ ಆಯ್ತದೆ. ರಸ್ತೆಗಳಲ್ಲಿ ಲಾರಿಗಳಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕಳಿಸಿದ್ರೆ ಒಂದು 100 ರೂಪಾಯಿಗೆ 13 ರೂಪಾಯಿ ಖರ್ಚಾಗ್ತದೆ ಅವ್ರಿಗೆ. ರೈಲ್ವೆನಲ್ಲಿ ಕಳಿಸಿದ್ರೆ 7 ರೂಪಾಯಿ 6 ರೂಪಾಯಿ ಆಗ್ತದೆ. 6 ರೂಪಾಯಿ नहीं तो 7 ರೂಪಾಯಿ होता है. हमें ಮೆಟೀರಿಯಲ್ಸ್ ಬೇಸ್ನೇಕ 50% ಕಡಿಮೆ ಆಯ್ತದೆ. ನಾವು ಇದು ಅವ್ರಿಗೆ ಅನುಕೂಲ ಆಗ್ತದೆ. ಹಾಗಾಗಿ ಇಟ್ ಈಸ್ ಎ ವೆರಿ ಗುಡ್ ಪ್ರೋಗ್ರಾಮ್. ಬಂದವರೆಲ್ಲ ಖುಷಿಪಟ್ಟರು. ಒಂದು ನಿಮಿಷ ತಾಳಪ್ಪ, ಇದು 100ಕ್ಕೆ 100 ಭಾರತ ಸರ್ಕಾರದ್ದು. ಸಬರ್ಬನ್ನು ನಾನೇ ಇದ್ದಾಗ ಮಾಡಿದ್ದು, ಇಲ್ಲಿ ಮಂತ್ರಿ ಇದ್ದೆ ನಾನೇ ಮಾಡಿದ್ದು, ಬಸವರಾಜ ಬೊಮ್ಮಾಯಿ ಇದ್ದರು ಪ್ರೈಮ್ ಮಿನಿಸ್ಟರ್, ನಾವೇ ಮಾಡಿದ್ದು. ಅದಾದಮೇಲೆ ಒಬ್ಬ MD ಹಾಕ್ಕೊಳಕ್ಕಾಗಿರಲಿಲ್ಲ. ಆ MDಯಿಂದ ಇವೆಲ್ಲ ತೊಂದರೆ ಆಗಿತ್ತು. ಇವಾಗ ದೊಡ್ಡ ಮನ್ಸು ಮಾಡಿ MB ಪಾಟೀಲ್ ಸಾಹೇಬರು ಪತ್ರ ಬರೆದವ್ರೆ. ಪ್ರೋಸೆಸ್ ಶುರು ಆಗಿದೆ, ನೋಟಿಫಿಕೇಶನ್ ಆಗಿದೆ. ಇನ್ನೊಂದು 15-20 ದಿವಸದಲ್ಲಿ MD ಬರ್ತಾರೆ.
ಎಲ್ಲ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.